ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೇನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಭಾಗ್ಯದಲ್ಲಿ ಏನು ಬರ್ತಿದೆ ಅನ್ನೋದು. ಓಕೆ ಇದೊಂದು ನಾನು ಪೋಲ್ ಮಾಡಿದ್ದೆ. ಸೊ ಇದಕ್ಕೆ ಹೆಚ್ಚು ವೋಟ್ ಸಿಕ್ಕಿದೆ. ಆ್ಯಂಡ್ ಇನ್ನೊಂದು ಕೂಡ ರೀಡಿಂಗ್ ಇದೆ, ಅದನ್ನು ಕೂಡ ನಾನು ಮಾಡ್ತೀನಿ. ಓಕೆ ಬಟ್ ಇದಕ್ಕೆ ಹೆಚ್ಚು ವೋಟ್ ಸಿಗೋದ್ರಿಂದ ನಾನು ಇವತ್ತು ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಭಾಗ್ಯದಲ್ಲಿ ಏನು ಬರ್ತಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆ್ಯಂಡ್ ಇವತ್ತು ನಂಬರ್ಸ್ ಇದೆ ಇಲ್ಲಿ. ಓಕೆ ಸೊ ಯಾವ ನಂಬರ್ಸ್ ನಿಮಗೆ ತುಂಬಾ ಕರೀತಾ ಇದೆ ನೋಡಿ, ಆ ನಂಬರ್ನ ಚೂಸ್ ಮಾಡ್ಬೋದು ನೀವು. ಓಕೆ ಆ್ಯಂಡ್ ಆ ಥರ ನಿಮಗೆ ಚೂಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ರೀತಿ ಕೂಡ ನೀವು ಇವತ್ತಿನ ರೀಡಿಂಗ್ನ ನೋಡ್ಬೋದು. ಓಕೆ ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಅದು ಪೇಯ್ಡ್ ಆಗಿರುತ್ತೆ, ಫ್ರೀ ಆಗಿರೋದಿಲ್ಲ, ಪೇಯ್ಡ್ ಆಗಿರುತ್ತೆ. ನೀವು ಹಣ ಕೊಟ್ಟು ರೀಡಿಂಗ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಓಕೆ ಸೊ ಫೈಲ್ ನಂಬರ್ 1 ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಸೊ ಇದು ಮತ್ತೆ ನೋಡೋಣ ಇದರಲ್ಲಿ ಏನು ನಿಮಗೆ ಗೈಡೆನ್ಸ್ ಇದೆ, ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ನೋಡೋಣ. ಸೊ ಬನ್ನಿ ಇವಾಗ ಮೊದಲು ನೋಡೋಣ ಟ್ಯಾರೋಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು ಡಿವೈನ್. Thank you so much. Ace of Swords, the Devil. Okay, Four of Wands, thank you so much. ಬಾಟಮ್ ಆಫ್ ದ ಡೆಕ್ ನೋಡೋದಿಲ್ಲ ಇವತ್ತು. ಓಕೆ ಸೊ ಎಸ್ ಫೈಲ್ ನಂಬರ್ 1. ಸೊ ನಿಮ್ಮ ಡೆಸ್ಟಿನಲ್ಲಿ ಏನು ಬರ್ತಿದೆ? ಓಕೆ ಸೊ ನಿಮ್ಮ ಡೆಸ್ಟಿನಲ್ಲಿ ಏನು ಬರ್ತಿದೆ ಅಂತ ಅಂದರೆ, ನೀವೇನೆಲ್ಲ ಅಂದ್ಕೊಳ್ತೀರ ನೋಡಿ ಅದು ಆಗೇ ಆಗುತ್ತೆ. ಸೊ ನಿಮ್ಮ ಗೋಲ್ಸ್ ಇರ್ಬೋದು, ನಿಮ್ಮ ಆಸೆ ಆಕಾಂಕ್ಷೆಗಳಿದು ಇರಬಹುದು, ಅದೆಲ್ಲ ಈಡೇರುತ್ತೆ. ಅದು ಪಾಸಿಟಿವ್ ಇರಲಿ, ನೆಗೆಟಿವ್ ಇರಲಿ. ನೀವೇನು ಇಚ್ಛೆ ಪಡ್ತೀರ ನೋಡಿ, ಅದು ಇಚ್ಛೆನ ನೀವು ಪೂರ್ತಿಗೊಳಿಸ್ಬೋದು. ಸೊ ಆ ಒಂದು ನಿಮ್ಮ ಡೆಸ್ಟಿನಿಯಲ್ಲಿದೆ. ಓಕೆ ಕೆಟ್ಟದ್ದು ಯೋಚನೆ ಮಾಡ್ತೀರಾ, ಒಳ್ಳೇದು ಯೋಚನೆ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರೋದು. ಬಟ್ ಡೆಸ್ಟಿನಿಯಲ್ಲಂತೂ ಇದೆ. ಸೊ ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡಿ, ಕೆಟ್ಟದನ್ನು ಯೋಚನೆ ಮಾಡಬೇಡಿ. ಓಕೆ ಹಾಗೆ ನಿಮ್ಮ ಭಾಗ್ಯದಲ್ಲಿ ತುಂಬಾ ಹಣ ಇದೆ. ಓಕೆ ತುಂಬಾ ಅಬಂಡೆನ್ಸ್ ಇದೆ. ಓಕೆ ಸೊ ಅದನ್ನು ಯಾವ ಥರ ಯುಟಿಲೈಸ್ ಮಾಡ್ತೀರಾ ನಿಮಗೆ ಬಿಟ್ಟಿರೋದು. ಅಬಂಡೆನ್ಸ್ ಇನ್ ದ ಸೆನ್ಸ್
ಮನಿ ಆ್ಯಂಡ್ ಫ್ಯಾಮಿಲಿ ಎಲ್ಲನೂ ಬಂತು. ಓಕೆ, ಸೊ ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ಫುಲ್ಫಿಲ್ಮೆಂಟ್ ಕೂಡ ಇದೆ, ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಇದೆ. ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ತುಂಬಾ ಆಪರ್ಚುನಿಟಿ ಇದೆ. ಸೊ ಆ ಆಪರ್ಚುನಿಟಿನ ನೀವು ಯಾವ ಥರ ಗ್ರ್ಯಾಬ್ ಮಾಡ್ಕೊಳ್ತೀರಾ, ಆ ಆಪರ್ಚುನಿಟಿನ ಯಾವ ಥರ ನೀವು ಯೂಸ್ ಮಾಡ್ತೀರಾ, ಯುಟಿಲೈಸ್ ಮಾಡ್ತೀರಾ, ನಿಮಗೆ ಬಿಟ್ಟಿರುವಂಥದ್ದು. ಬಟ್ ನಿಮ್ಮ ಡೆಸ್ಟಿನಿಯಲ್ಲಂತೂ ಇದ್ದೇ. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ ತುಂಬಾ ಮನೆ ಕಡೆ ಹಣದ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಓಕೆ, ಸೊ ಮೇಯ್ನ್ಲಿ ನನಗೆ ಇಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಏನು ಅಂತಂದರೆ ಲೈಫಲ್ಲಿ ಒಂದು ಗೋಲನ್ನು ಸೆಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಹೆಚ್ಚು ಪ್ರೀತಿಯಿಂದ ಓಡಬೇಡಿ, ಹೆಚ್ಚು ಹಣದ ಹಿಂದೆ ಓಡಬೇಡಿ. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಕೂಡ ಇದ್ದಾರೆ. ಬಟ್ ನೀವು ತುಂಬಾ ಟಾಕ್ಸಿಕ್ ಜನರನ್ನು ಅಟ್ರ್ಯಾಕ್ಟ್ ಕೂಡ ಮಾಡ್ಬೋದು. ಬಟ್ ಡಿಸಿಷನ್ ಈಸ್ ಯುವರ್ಸ್. ಡಿಸಿಷನ್ಸ್ ಈಸ್ ಯುವರ್ಸ್. ನಿಮ್ಮ ಡೆಸ್ಟಿನಿಯಲ್ಲಿ ಒಳ್ಳೆ ಪಾರ್ಟ್ನರ್ ಇದ್ದಾರೆ, ಒಳ್ಳೆ ಫ್ಯಾಮಿಲಿ ಇದೆ, ಸೆಲೆಬ್ರೇಷನ್ಸ್ ಕೂಡ ಇದೆ, ಆ್ಯಂಡ್ ಆಪರ್ಚುನಿಟೀಸ್ ಇದೆ. ಓಕೆ, ಸೊ ಎವ್ರಿಥಿಂಗ್ ಇಸ್ ದೇರ್. ಬಟ್ ನೀವು ಯಾವ ಥರ ಚೂಸ್ ಮಾಡ್ತೀರಾ, ಚಾಯ್ಸ್ ಈಸ್ ಯುವರ್ಸ್. ಓಕೆ, ಸೊ ನಮ್ಮಲ್ಲಿ ಯಾವಾಗಲೂ ಚಾಯ್ಸ್ ಇರುತ್ತೆ ಎರಡು, ರೈಟ್? ಅದು ನಿಮ್ಮದು. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀವಿ. ಮೆಟೀರಿಯಲಿಸ್ಟಿಕ್ಲಿ ತುಂಬಾ ಚೆನ್ನಾಗೇ ಇದೆ. ಓಕೆ, ಆ್ಯಂಡ್ ಸ್ವಲ್ಪ ನಿಮಗೆ ಗೈಡೆನ್ಸ್ ಕೊಡ್ತೀನಿ. ಏನು ಅಂತಂದರೆ ಹೊರಗಿನ ತಿಂಡಿ ಇರ್ಬೋದು, ಹೊರಗಿನ ತಿನಿಸು ಇರ್ಬೋದು, ಫಾಸ್ಟ್ ಫುಡ್ ಇರ್ಬೋದು, ಅದನ್ನ ಸ್ವಲ್ಪ ಕಡಿಮೆ ಮಾಡಿ. ಸ್ವಲ್ಪ ಎಲ್ಲ ಪೂರ್ತಿಯಾಗಿ ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು. ಓಕೆ, ಸೊ ಹೆಲ್ತ್ ಇಶ್ಯೂ ಆಗೋದಕ್ಕೆ ಶುರು ಆಗುತ್ತೆ. ಸೊ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಆದಷ್ಟು ಲೈಫಲ್ಲಿ ಕ್ಲಾರಿಟಿಯಿಂದ ಮುಂದೆ ಹೋಗಿ. ಓಕೆ, ಆ್ಯಂಡ್ ನೀವೆಷ್ಟು ನಿಮ್ಮ ಅಂತರಾತ್ಮ, ನಿಮ್ಮ ಡೆಸ್ಟಿನಿಯನ್ನು ಎಷ್ಟು ನಂಬ್ತೀರ ನೋಡಿ, ನಿಮ್ಮ ಭಾಗ್ಯದಲ್ಲಿ ಏನಿದೆ ನೋಡಿ, ಒಂದೊಂದು ಸಕ್ಸಸ್ಸಿನ ಹಾದಿನ ನೀವು ತಲುಪ್ಬೋದು ಅಂತ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಓಕೆ, ಸೊ ಮನಿ ಈಸ್ ದೇರ್ ಆ್ಯಂಡ್ ನೀವು ಸೊ ಆದಷ್ಟು ಒಳ್ಳೆಯ ಜನರ ಸಂಗನ ಮಾಡಿ. ಓಕೆ, ಆ್ಯಂಡ್ ಸೊ ನಾನಿಲ್ಲಿ ಸ್ವಲ್ಪ ಹೀಲಿಂಗ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಹೀಲರ್ ಆಗುವಂತಹ ಕೂಡ ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಇದೆ. ಓಕೆ, ಆ್ಯಂಡ್ ಇಂಡಿಪೆಂಡೆಂಟ್ ಆಗ್ತೀರಾ ನೀವು. ನಿಮ್ಮ ಡೆಸ್ಟಿನಿಲಿದೆ ಇಂಡಿಪೆಂಡೆಂಟ್ ಆಗುವಂಥದ್ದು, ಫೈನಾನ್ಷಿಯಲಿನ ಹಣನ ಸರಿಯಾಗಿ ಯೂಸ್ ಮಾಡುವಂಥದ್ದು. ಓಕೆ, ಬಟ್ ಸ್ಟಿಲ್ ನಿಮಗೆ ಚಾಯ್ಸಸ್ ಏನಿದೆ ನೋಡಿ, ಅದು ಗುಡ್ ಚಾಯ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಒಳ್ಳೆ ಜನರ ಸಂಘ ಇರ್ಬೋದು, ಆ್ಯಂಡ್ ನೀವು ಯಾವುದನ್ನು ಚೂಸ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಕಣ್ಣು ಮುಚ್ಚಿ ಯಾವುದನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ, ಕಣ್ಣು ಮುಚ್ಚಿ ಯಾರನ್ನು ಕೂಡ ಚೂಸ್ ಮಾಡಬೇಡಿ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಫೈಲ್ ನಂಬರ್ 1. ಟ್ರಸ್ಟ್, ವಿಶ್ವಾಸ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮ ಮೇಲೆ, ನಿಮ್ಮ ಡೆಸ್ಟಿನಿ ಮೇಲೆ, ಎಕ್ಸಿಸ್ಟೆನ್ಸ್, ನಿಮ್ಮ ಅಸ್ತಿತ್ವ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಫೈಲ್ ನಂಬರ್ 1. ಓಕೆ, ಸೊ ಆದಷ್ಟು ನಿಮ್ಮ ಲೈಫ್ ಪರ್ಪಸ್ ಇರ್ಬೋದು, ಅದರ ಬಗ್ಗೆ ನೋಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸರ್ಚ್ ಮಾಡೋ ಪ್ರಯತ್ನ ಪಡಿ. ಓಕೆ, ಸ್ವಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆ, ಕೆಲವೊಂದನ್ನು ಲೆಟ್ ಗೋ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ. ನಿಮಗೆ ಯಾವುದು ಸರ್ವೈವ್ ಆಗ್ತಾ ಇಲ್ಲ, ಯಾವುದು ನಿಮಗೆ ಚೇಂಜ್ ಮಾಡಬೇಕು, ನಿಮ್ಮಲ್ಲಿ ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ ನೋಡಿ, ಅದನ್ನ ಚೇಂಜ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾವಾಗಲೂ ಗೈಡೆನ್ಸ್ನ ಫಾಲೋ ಮಾಡಿ. ಓಕೆ, ಸೊ ನಿಮಗೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಗೈಡ್ ಮಾಡ್ಬೋದು. ಮೇ ಬಿ ಟ್ಯಾರೋ ರೀಡಿಂಗಿಂದ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಗೈಡೆನ್ಸನ್ನು ಆಲ್ವೇಸ್ ಫಾಲೋ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಅಂತ ನೋಡೋಣ. A new strategy is required. Find the path to love and happiness. ಸೊ ಇಲ್ಲಿ ಹೊಸ ತಂತ್ರನ ಯೂಸ್ ಮಾಡುವಂಥ ಅವಶ್ಯಕತೆ ಇದೆ, ಹೊಸ ಪ್ಯಾಟರ್ನ್ನ ಯೂಸ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ಇವಾಗ
ನೀವು ಒಂದು ಫಾರ್ ಎಕ್ಸಾಂಪಲಿಗೆ ಒಬ್ಬರನ್ನ ಕನ್ವಿನ್ಸ್ ಮಾಡೋದಕ್ಕೆ ಒಂದೇ ಥರ ನೀವು ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದರೆ ಅವರು ನಿಮಗೆ ಒಪ್ಕೊಳ್ಳೋದಿಲ್ಲ, ರೈಟ್? ಸೊ ಬೇರೆ ಚೂಸ್ ಮಾಡಬೇಕಾಗತ್ತೆ. ಪ್ಲ್ಯಾನನ್ನು ಚೇಂಜ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಫೈಂಡ್ ದ ಪಾತ್ ಟು ಲವ್ ಆ್ಯಂಡ್ ಹ್ಯಾಪಿನೆಸ್. ಎಲ್ಲಿ ಪ್ರೀತಿ ಆ್ಯಂಡ್ ಹ್ಯಾಪಿನೆಸ್ ಇದೆ ನೋಡಿ, ಅಂತಹ ದಾರಿನ ಹುಡುಕೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಎಸ್, ದಿಸ್ ಇಸ್ ಫ್ರಮ್ ಯುವರ್ ಹೈಯರ್ ಸೆಲ್ಫ್. ಓಕೆ, ಫೈಲ್ ನಂಬರ್ 1. ಕ್ವೆಸ್ಟ್. ನಿಮ್ಮ ಫ್ಯೂಚರ್ ಸೆಲ್ಫಿಂದ ನಿಮಗೆ ಮೆಸೇಜ್ ಏನು ಅಂತಂದರೆ ಕ್ವೆಸ್ಟ್. ನಿಮಗೆ ಇನ್ನಷ್ಟು ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ಓಕೆ, ಇನ್ನಷ್ಟು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ನಿಮಗೆ. ಸೊ ಈ ಕಾರ್ಡ್ ಅದನ್ನು ಹೇಳ್ತಾ ಇದೆ, ಕ್ವೆಸ್ಟ್. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಫೈಲ್ ನಂಬರ್ 1. ಶೈನ್ ಯುವರ್ ಇನ್ನರ್ ಕ್ಯಾಂಡಲ್ ಲೈಟ್ ಆ್ಯಂಡ್ ಬ್ರೈಟ್ ಇನಫ್ ಫಾರ್ ಅದರ್ಸ್ ಟು ಫಾಲೋ. ನಾನು ಅದೇ ಹೇಳಿದೆ ಅಲ್ವಾ. ಸೊ ನಿಮ್ಮಲ್ಲಿ ಒಂದು ಬೇರೆಯವ್ರನ್ನ ಹೀಲ್ ಮಾಡುವಂತಹ ಒಂದು ಕ್ವಾಲಿಟಿ ಇದೆ. ಸೊ ಆದಷ್ಟು ಲೈಟನ್ನು ಚೂಸ್ ಮಾಡಿ. ಇದು ಮೆಸೇಜ್ ಫ್ರಮ್ ಯುವರ್ ಇಷ್ಟ ದೇವರಿಂದ ನಿಮ್ಮ ಇದು ಮೆಸೇಜ್. ಓಕೆ, ಸೊ ಆದಷ್ಟು ನಿಮ್ಮ ಬಗ್ಗೆ ಕಾಳಜಿನ ವಹಿಸಿ. ಓಕೆ, ಆ್ಯಂಡ್ ಒಂದು ವಿಷನನ್ನು ಸರ್ಚ್ ಮಾಡಿ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದು. ಓಕೆ, ಆ್ಯಂಡ್ ಆದಷ್ಟು ಅಡ್ವಾಂಟೇಜಸ್, ಇನ್ಸ್ಪಿರೇಷನ್, ಮೋಟಿವೇಶನ್, ಸೊ ಅಂತಹ ವಿಷಯಗಳ ಜೊತೆ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಸೊ ಇಲ್ಲಿ ಕಾರ್ಡ್ಸ್ ಅದನ್ನು ಕೂಡ ಹೇಳ್ತಾ ಇದೆ ಇಲ್ಲಿ. ಓಕೆ, ಓಕೆ, ಆದಷ್ಟು ನಿಮ್ಮ ಪ್ಯಾಷನ್ ಏನಿದೆ ನೋಡಿ ಅದನ್ನು ಫಾಲೋ ಮಾಡಿ. ಓಕೆ, ಶೈನ್ ಯುವರ್ ಇನ್ನರ್ ಕ್ಯಾಂಡಲ್ ಲೈಟ್ ಬ್ರೈಟ್ ಇನಫ್ ಫಾರ್ ಅದರ್ಸ್ ಟು ಫಾಲೋ. ಸೊ ನಿಮ್ಮ ಇನ್ನರ್ ಕ್ಯಾಂಡಲ್ ಲೈಟ್, ನಿಮ್ಮ ಇನ್ನರ್, ಔಟರ್ ಅಲ್ಲ. ಔಟರ್ ವರ್ಲ್ಡಲ್ಲಿ ಏನು ಹುಡುಕಬೇಡಿ, ಏನೂ ಸಿಗೋದಿಲ್ಲ ನಿಮಗೆ ಔಟರ್ ವರ್ಲ್ಡಲ್ಲಿ. ನಿಮ್ಮ ಕ್ವಶನಿಗೆ ಆನ್ಸರ್ ನಿಮಗೆ ಬೇಕು ಅಂತಂದರೆ ಇನ್ನರ್ ವರ್ಲ್ಡ್, ಒಳಗೆ ಅಂತರಾತ್ಮ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಏಂಜಲ್ಸ್ ಆ್ಯಂಡ್ ಆನ್ಸೆಸ್ಟರ್ಸ್ ಇಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಫೈಲ್ ನಂಬರ್ 2. ನಾನು ಇದನ್ನು ಬೆಳಿಗ್ಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸೊ ಹಾಗೆ ಸ್ವಲ್ಪ ಮೆಲ್ಲ ಮಾತಾಡ್ತಾ ಇದ್ದೀನಿ. ಓಕೆ, ಸೊ ಏಂಜಲ್ಸ್, ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್ ವಿಂಟರ್. ಸೊ ಈ ವಿಂಟರ್ ಸೀಸನ್ ಏನಿದೆ ನೋಡಿ, ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಫೈಲ್ ನಂಬರ್ 1 ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಬಂದಿದೆ ಇಲ್ಲಿ, ಉಲ್ಫ್. ಮೇ ಬಿ ನಿಮಗೆ ಉಲ್ಫ್ ಇತ್ತೀಚೆಗೆ ತುಂಬಾ ಅಟ್ರ್ಯಾಕ್ಟ್ ಆಗ್ತಾ ಇರಬಹುದು. ಆ್ಯಂಡ್ ಇಲ್ಲಾಂದರೆ ಇದು ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಇರ್ಬೋದು. ಒಂದು ವೇಳೆ ಇತ್ತೀಚೆಗೆ ತುಂಬ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತಂದರೆ ವಿಂಟರ್ ಉಲ್ಫ್. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ಉಲ್ಫ್ ಹೇಗೆ ಸರ್ವೈವ್ ಆಗುತ್ತೆ, ಉಲ್ಫ್ ಸ್ಪಿರಿಟಿಂದ ನಿಮ್ಗೇನು ಮೆಸೇಜ್ ಇದೆ. ಸೊ ಯು ಕ್ಯಾನ್ ಸಿ ದೇರ್. ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನಿಮ್ಮ ಅಗತ್ಯತೆ ಏನಿದೆ ನೋಡಿ, ಟೇಕ್ ಕೇರ್ ಮಾಡಿ ವಿಂಟರ್ ಟೈಮಲ್ಲಿ. ಸೊ ಕೈಗೆ ಚೆನ್ನಾಗಿ ಮಾಯ್ಶ್ಚರ್ ಎಲ್ಲ ಮಾಡ್ತೀವಲ್ಲ, ಅದೇ ಥರ ನಿಮ್ಮ ಇನ್ನರ್ಗೆ ಏನು ಅಗತ್ಯ ಇದೆ ನೋಡಿ ಅದನ್ನು. ಓಕೆ, ಸೊ ಫೈನಲ್ ಕಾರ್ಡಲ್ಲಿ ಏನಿದೆ ನೋಡೋಣ. ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್, ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್. ಸೊ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಭಯ ಪಡ್ಕೊಳ್ಬೇಡಿ. ಬಿಕಾಸ್ ನೀವು ಎಷ್ಟು ಭಯ ಪಟ್ಕೊಳ್ತೀರ ನೋಡಿ, ನೀವು ಒಂದು ಸ್ಟೆಪ್ ಹಿಂದೆ ಇಡ್ತಾ ಇದ್ದೀರಾ, ಮುಂದೆ ಇಡ್ತಾ ಇಲ್ಲ. ಮೇಕಿಂಗ್ ಅ ಮೇಜರ್ ಲೈಫ್ ಡಿಸಿಷನ್ಸ್. ಸೊ ನಿಮಗೆ ಮೇಜರ್ ಲೈಫ್ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ಯು ಹ್ಯಾವ್ ಟು ಟೇಕ್. ನಾನು ಹೇಳ್ದೆ ಅಲ್ವಾ, 2 ಥರದ ನಿಮಗೆ ಚಾಯ್ಸಸ್ ಇರ್ಬೋದು, ಲೈಕ್ ಲವ್ ಲೈಫ್ ಇಲ್ಲಾಂದರೆ ಕರಿಯರ್. ಸೊ ಅದೆರಡರಲ್ಲಿ ಯಾವಾಗಲೂ ನೀವು ಸ್ಟಕ್ ಆಗ್ಬೋದು. ಸೊ ಅಲ್ಲಿ ನಿಮಗೆ ಮೇಜರ್ ಡಿಸಿಷನ್ಸ್ ತೊಗೊಳ್ಬೇಕು ಆ್ಯಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಬೀಯಿಂಗ್ ಅಫ್ರೇಡ್ ಆಫ್ ಮೂವಿಂಗ್ ಫಾರ್ವರ್ಡ್. ಮುಂದೆ ಹೋಗೋದಕ್ಕೆ ಭಯ ಇರ್ಬೋದು, ಇಲ್ಲಾಂದರೆ ಚೇಂಜ್ ಆಗೋದಕ್ಕೆ ನಿಮಗೆ ಭಯ ಇರ್ಬೋದು. ಫೈಲ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫೈಲ್ ನಂಬರ್ 2, ಯಾರು ನಂಬರ್ 17ನ ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ ನಿಮ್ಮ ರೀಡಿಂಗ್ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್.
Pile number 2. Thank you. Pile number 2. So much. ವಾವ್, ಡೆಸ್ಟಿನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಬಂದು. ಓಕೆ, ಪೈಲ್ ನಂಬರ್ 2. Three of Pentacles. Okay. Ace of Wands. Okay. The High Priestess. Feminine energy. Okay, let's see. ಆಮೇಲೆ ಮಾತಾಡೋಣ. ಓಕೆ, ಸೊ ಪೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ತುಂಬಾ ಸರ್ಪ್ರೈಸಸ್ ಇದೆ. ಸೊ ಇದು ರಿಲೇಟೆಡ್ ಆಲ್ ಕೈಂಡ್ ಆಫ್ ಸರ್ಪ್ರೈಸಸ್, ಎಲ್ಲ ರೀತಿಯಂತಹ ಸರ್ಪ್ರೈಸಸ್ ನಿಮ್ಮ ಡೆಸ್ಟಿನಿಯಲ್ಲಿದೆ. ಓಕೆ, ಬಟ್ ಇವಾಗಕ್ಕೆ ಅದು ರಿವೀಲ್ ಆಗದೇ ಇರಬಹುದು. ಬಟ್ ನೀವೆಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ ನೋಡಿ, ಇದು ಒಂದೊಂದಾಗಿ ರಿವೀಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಆ ಥರ ನೋಡ್ತಾ ಇದ್ದೀನಿ ನಾನು. ಓಕೆ, ತುಂಬಾ ನೀವು ಎಷ್ಟೊಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಾ ನೋಡಿ, ನಿಮ್ಮ ಡೆಸ್ಟಿನಿ ನಿಮ್ಮ ಸಾಥ್ ಕೊಡ್ತಾ ಹೋಗುತ್ತೆ. ಓಕೆ, ಬಿಕಾಸ್ ನಿಮ್ಮ ಭಾಗ್ಯದಲ್ಲಿ ತುಂಬಾ ಇದೆ. ಹಣ, ಹೆಲ್ತ್, ಮನೆ, ಪ್ರೀತಿ, ಓದೋದು, ಎವ್ರಿಥಿಂಗ್ ಇಸ್ ದೇರ್. ಸಕ್ಸಸ್ ಎಲ್ಲನೂ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ. ಓಕೆ, ಆ್ಯಂಡ್ ನಿಮ್ಮನ್ನು ನೀವು ಯಾವ ಥರ ಅದರಲ್ಲಿ ತೊಡಗಿಸ್ಕೊಳ್ತೀರ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ನಿಮ್ಮ ಲೈಫಲ್ಲಿ ಫೀಮೇಲ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಇಲ್ಲಾಂದರೆ ಬೇಕಂದರೆ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ನಿಮಗೆ ಫೀಮೇಲ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ, ಇಲ್ಲಾಂದರೆ ಮೋಟಿವೇಶನ್ ಮಾಡ್ತಾರೆ. ಹಾಗೆ ಮಾಡಬೇಡ, ಹೀಗೆ ಮೇ ಬಿ ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಅಕ್ಕ, ತಂಗಿ, ಹೂ ಎವರ್. ಬಟ್ ಫೀಮೇಲ್ ಎನರ್ಜಿ ತುಂಬಾ ಸಿಗ್ನಿಫಿಕೆಂಟ್ ಇದೆ ಇಲ್ಲಿ. ಓಕೆ, ನಿಮ್ಮ ಡೆಸ್ಟಿನಿಯಲ್ಲಿ ಕೂಡ. ಓಕೆ, ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಸೊ ನೀವು ಒಳ್ಳೆ ಫಾದರ್ ಆಗ್ತೀರಾ, ಒಳ್ಳೆ ಮದರ್ ಆಗ್ತೀರಾ, ಆ್ಯಂಡ್ ಒಳ್ಳೆ ಡಾಟರ್ ಕೂಡ ಆಗ್ತೀರಾ, ಒಳ್ಳೆ ತಾಯಿ ಕೂಡ ಆಗ್ತೀರಾ, ಒಳ್ಳೆ ತಂದೆ ಕೂಡ ಆಗ್ತೀರಾ. ಸೊ ಅಂಥ ಎನರ್ಜಿ ನನಗಿಲ್ಲಿ ಕಾಣ್ತಾ ಇದೆ. ಪೈಲ್ ನಂಬರ್ 2 ಪೀಪಲ್, ನಿಮ್ಮ ಜೀವನದಲ್ಲಿ ಫ್ರೆಂಡ್ಸ್ ತುಂಬಾ ಸಿಕ್ಕಾಪಟ್ಟೆ ಕಡಿಮೆ ಇರಬಹುದು. ನಿಮ್ಮ ಜೀವನದಲ್ಲಿ ಬಂದರೂ ಕೂಡ ನಿಮಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿ ಅಂತೂ ಹೋಗೇ ಹೋಗ್ತಾರೆ. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಪೈಲ್ ನಂಬರ್ 2, ನಿಮ್ಮಲ್ಲಿ ಏನಾದರೂ ಈಗೋ ಇದ್ದರೆ ಅದನ್ನ ಕಡಿಮೆ ಮಾಡಿ. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಒಳ್ಳೆ ಎಜುಕೇಷನ್ಸ್ ಕೂಡ ಇದೆ. ಸೊ ಎಜುಕೇಷನ್ ನಾವು ಕಲಿತೇ ಇಲ್ಲ ಅಂತಂದರೆ ಇನ್ನೂ ಕೂಡ ಕಲಿಬೋದು. ಇಲ್ಲಾಂದರೆ ನಾಲೆಡ್ಜನ್ನು ಗ್ರಹಿಕೆ ಮಾಡುವಂಥ ಎಲ್ಲ ಫೆಸಿಲಿಟೀಸ್ ನಿಮಗಿದೆ, ಆ ಕ್ವಾಲಿಟಿ ನಿಮ್ಮಲ್ಲಿದೆ, ಅದು ನಿಮ್ಮ ಭಾಗ್ಯದಲ್ಲಿದೆ. ಓಕೆ, ಸೊ ಎಸ್, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ, ಏನಾದರೂ ಕಲಿಬೇಕು ಅನ್ನೋ ಹುಮ್ಮಸ್ಸು ನಿಮಗಿರ್ಬೋದು. ಫಾರ್ ಎಕ್ಸಾಂಪಲ್ ಟ್ಯಾರೋನೇ ಇರ್ಬೋದು. ಓಕೆ, ಸೊ ಕಲಿಬೇಕು ಅನ್ನೋದು ಅದು ಇದೆ. ನಿಮ್ಮ ಡೆಸ್ಟಿನಿಯಲ್ಲಿ ನೀವು ಒಳ್ಳೆಯ ತಂದೆ ತಾಯಿ ಹಾಗೆ ಆಗ್ತೀರಾ.
ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ನ್ಯೂ ಬಿಗಿನಿಂಗ್ ಇದೆ. ನೀವು ಯಾವಾಗ ಬೀಳ್ತೀರಾ ನೋಡಿ, ಒಂದು ಹೊಸ ಸ್ಟಾರ್ಟ್ ಮಾಡ್ಕೊಳ್ತೀರಾ, ನ್ಯೂ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ತೀರಾ, ಅದು ಒಳ್ಳೆಯದು. ಒಂದು ವೇಳೆ ಹಾಗೆ ಇಲ್ಲ ಅಂತಂದರೆ ನಿಮಗೆ ಅದೇನೇ ಹೇಳ್ತಾ ಇದ್ದಾರೆ, ನ್ಯೂ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಸ್ವಲ್ಪ ನಿಮ್ಮ ಕಮ್ಯುನಿಕೇಷನ್ ಮೇಲೆ ಸ್ವಲ್ಪ ಗಮನನ ಇಟ್ಕೊಳ್ಳಿ. ಆ್ಯಂಡ್ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿ, ಕೇಳೋದು ಜಾಸ್ತಿ ಮಾಡಿ. ಪಾಯಿಂಟ್ ನಂಬರ್ 2. ಓಕೆ, ಸರಿ ಯಾವುದು ತಪ್ಪು ಯಾವುದು ಕೆಲವೊಮ್ಮೆ ನಿಮಗೆ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನೀವು ಕೇಳಬೇಕಾಗತ್ತೆ. ಸೊ ಆದಷ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮದರ್ ಅರ್ತ್ ಗಾಯ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಪಾಯಿಂಟ್ ನಂಬರ್ 2. ಓಕೆ, ಸ್ವಂತ ಎನರ್ಜಿನ ರೈಟ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಎಜುಕೇಷನ್ ಕಲಿಬೇಕು ಅಂತಂದರೆ ಕಲಿಬೋದು. ನಿಮ್ಮ ಡೆಸ್ಟಿನಿಯಲ್ಲಿ ಕಲಿಯೋದು ಕೂಡ ಇದೆ. ಜಸ್ಟಿಸ್. ಸೊ ಇನ್ಜಸ್ಟಿಸ್ ವೇಯಲ್ಲಿ ಅನ್ಯಾಯ ಯಾರಿಗೂ ಮಾಡೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದರೆ ಫಾರ್ಗಿವ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್. ಓಕೆ, ಸೊ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬೇಡಿ. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಬಟ್ ನಿಮ್ಮ ಡೆಸ್ಟಿನಿಯಲ್ಲಿ ತುಂಬಾ ಸರ್ಪ್ರೈಸಸ್ ಇದೆ. ಇದು ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು, ನಿಮ್ಮ ಕ್ರಿಯೇಟಿವಿಟಿ ರಿಲೇಟೆಡ್ ಇರ್ಬೋದು, ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಎವ್ರಿಥಿಂಗ್. ಓಕೆ, ಸೊ ಆ್ಯಂಡ್ ಪೈಲ್ ನಂಬರ್ 1, ಪೈಲ್ ನಂಬರ್ 2, ಯಾರಿಗೆ ಕೂಡ ಹಣ ಏನಿದೆ ನೋಡಿ ಅದನ್ನ ಹಾಗೆ ಕೊಡಬೇಡಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ಯಾಮಿಲಿ ಜೊತೆ ಹಣದ ವ್ಯವಹಾರ ಮಾಡಬೇಡಿ. ಓಕೆ, ಸೊ ಪೈಲ್ ನಂಬರ್ 2ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಸೈಲೆನ್ಸ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ನಿಮಗೆ ಮಾತಾಡೋದಕ್ಕಿಂತ ಸೈಲೆನ್ಸ್, ಅಬ್ಸರ್ವ್ ಮಾಡೋದು ತುಂಬ ಒಳ್ಳೆಯದು. ಜನರು ಹೇಗೆ ಮಾತಾಡ್ತಾ ಇದ್ದಾರೆ, ಸೊ ನಾನಿಲ್ಲಿ ತಪ್ಪು ಮಾಡ್ತಾ ಇದ್ದೀನಿ. ಮೆಡಿಟೇಷನ್ ಈಸ್ ಗುಡ್ ಫಾರ್ ಯು. ಪಾಯಿಂಟ್ ನಂಬರ್ 2, ದ ಮಾಸ್ಟರ್. ಟೀಚರ್ ಬಗ್ಗೆ ಇವಾಗಷ್ಟೇ ಮಾತಾಡಿದೆ ನಾನು, ರೈಟ್. ಸೊ ನಿಮ್ಮ ಲೈಫಲ್ಲಿ ನಿಮಗಿಂತ ತುಂಬ ಹಿರಿಯರು ಯಾರಾದರೂ ಇದ್ದರೆ ಅವರಲ್ಲಿ ಗೈಡೆನ್ಸನ್ನು ಪಡ್ಕೊಳ್ಳಿ, ತುಂಬ ಒಳ್ಳೆಯದು. ಓಕೆ, ಐಸೋಲೇಷನ್. ನಿಮ್ಮನ್ನು ನೀವು ಯಾವತ್ತೂ ಐಸೋಲೇಷನ್ ಮಾಡಬೇಡಿ. ಬೇರೆಯವ್ರಿಗೋಸ್ಕರ ಇರ್ಬೋದು, ಇಲ್ಲಾಂದರೆ ಕೂಗ್ತಾ ಇರೋದು, ಚಿಂತೆ ಮಾಡ್ತಾ ಇರ್ಬೋದು, ಮಾಡೋದಕ್ಕೆ ಹೋಗಬೇಡಿ. ಐಸೋಲೇಷನ್ ಈಸ್ ನಾಟ್ ಗುಡ್ ಫಾರ್ ಯು. ನಿಮ್ಮನ್ನು ಪ್ರತ್ಯೇಕಗೊಳಿಸೋದು ಎಲ್ಲದರಿಂದ ಅದು ಸರಿ ಅಲ್ಲ. ಸೈಲೆನ್ಸಿಂದ ಎದ್ದು ನಿಮ್ಮನ್ನು ನೀವು ಯಾವ ಥರ ಚೆನ್ನಾಗಿ ಇರಿಸ್ಕೊಳ್ಬೇಕು ಅನ್ನೋದು ಉತ್ತಮ. ಬಟ್ ಎಲ್ಲದರಿಂದ ಪ್ರತ್ಯೇಕ ಮಾಡ್ಕೊಳ್ಬೇಡಿ. ಫ್ಯಾಮಿಲಿಯಿಂದ ಇರ್ಬೋದು, ಸ್ಪಿರಿಚುವಾಲಿಟಿಯಿಂದ ಇರ್ಬೋದು, ನೀವು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಸುಮ್ಮನೆ ನನ್ನ ಲೈಫಲ್ಲಿ ಇದೇ ಥರ ಯಾವಾಗಲೂ ಆಗ್ತಾ ಇದೆ ಅಂತ ಅನ್ಸ್ಕೊಳ್ಳೋದು ಬೇಡ. ನಿಮಗೆ ಫುಲ್ ಮೂನ್ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಓಕೆ, ಸೊ ಲೆಟ್ಸ್ ನಿಮ್ಮ ಹೈಯರ್ ಸೆಲ್ಫಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಯು ಆರ್ ಯುನೀಕ್, ಬಿ ಬ್ರೇವ್, ಅ ಲಿಟಲ್ ಕ್ರೇಜಿ, ಬಟ್ ಬಿ ಯುವರ್ ಸೆಲ್ಫ್. ನೋಡಿ, ನಿಮ್ಮ ಹೈಯರ್ ಸೆಲ್ಫ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದೆ, ಯುನೀಕ್ ಆಗಿರೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಅಂತಹ ಒಂದು ಕ್ವಾಲಿಟಿ ಏನಿದೆ ಬೇರೆಯವ್ರಿಗಿಂತ ಡಿಫ್ರೆಂಟ್ ಅನ್ನೋದನ್ನು ನೋಡಿ. ಓಕೆ, ಸೊ ನಿಮ್ಮ ಆ ಥರ ಕ್ವಾಲಿಟಿ ಏನು? ಯು ಆರ್ ಯುನೀಕ್, ಬಿ ಬ್ರೇವ್, ಆದಷ್ಟು ಬ್ರೇವ್ ಆಗಿರಿ. ಅ ಲಿಟಲ್ ಕ್ರೇಜಿ ಬಟ್ ಬಿ ಯುವರ್ ಸೆಲ್ಫ್. ಸ್ವಲ್ಪ ಕ್ರೇಜಿ ಆದರೂ ಪರವಾಗಿಲ್ಲ, ಬಟ್ ಬಿ ಯುವರ್ ಸೆಲ್ಫ್. ಓಕೆ, ಸೊ ಯು ಆರ್ ಯುನೀಕ್. ನೀವು ತುಂಬ ಯುನೀಕ್, ನೀವು ತುಂಬ ಅನನ್ಯರು, ಬೇರೆ ಅವರಿಗಿಂತ ತುಂಬ ಡಿಫ್ರೆಂಟ್ ಇದ್ದೀರಾ. ಅಂತಹ ಟ್ಯಾಲೆಂಟ್ ಯಾವುದು ನಿಮ್ಮಲ್ಲಿ, ಯಾವುದು ಒಂದು ನಿಮ್ಮನ್ನು ತುಂಬ ಯುನೀಕ್ ಮಾಡುತ್ತೆ ಅನ್ನೋದನ್ನು ನೋಡಿ. ಓಕೆ, ಸೊ ಲೆಟ್ಸ್ ಸಿ ಪಾಯಿಂಟ್ ನಂಬರ್ 2. ವ್ಯಾನಿಟಿ ಇದೆ ಇಲ್ಲಿ. ನಿಮ್ಮ ಥ್ರೋಟ್ ಚಕ್ರ. ಓಕೆ, ನಿಮ್ಮ ಥ್ರೋಟ್ ಚಕ್ರ, ಅದೇ ನಾನು ಹೇಳಿದೆ ಅಲ್ವಾ ಮಾತಾಡುವಂಥದ್ದು. ಓಕೆ, ಸೊ ಇಲ್ಲಿ ತುಂಬಾ ಓಲ್ಡ್ ಎನರ್ಜಿ ಇದೆ. ಸೊ ನಿಮ್ಮ ಫ್ಯೂಚರ್ ಸೆಲ್ಫಿಂದ ಅದೇ ನಿಮಗೆ ಎಲ್ಡರ್ಸ್ ಯಾರಾದರೂ ನಿಮಗೆ ಗೈಡ್ ಮಾಡ್ತಾರೆ ಅಂತಂದರೆ ಅದನ್ನ ಕೇಳಿ. ಓಕೆ,
ಆ್ಯಂಡ್ ಕ್ರಿಸ್ಟಲ್ಸ್ ತುಂಬ ಸಿಗ್ನಿಫಿಕೆಂಟ್ ಇದೆ ನಿಮ್ಮ ಲೈಫಲ್ಲಿ. ಪೈಲ್ ನಂಬರ್ 2. ಓಕೆ, ಏನಾದರೂ ಕ್ರಿಸ್ಟಲ್ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಗೋ ಫಾರ್ ಇಟ್, ಯೂಸ್ ಮಾಡಿ. ಓಕೆ, ಸೊ ನನಗಿಲ್ಲಿ ರೈಟ್ ಅಂತ ಎನರ್ಜಿ ಸಿಗ್ತಾ ಇದೆ. ಸೊ ನಿಮ್ಮ ಥ್ರೋಟ್ ಚಕ್ರ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. Queen of Wands, don't you dare lower your voice. ಸೊ ನೋಡಿ, ನಿಮ್ಮ ಪರವಾಗಿ ಮಾತನ್ನು ಆಡಿ, ನಿಮ್ಮ ಪರವಾಗಿ ಮಾತನಾಡಿ. ಓಕೆ, ಸೊ ಏನು ಹೇಳಬೇಕು ಅಂತ ಇದ್ದೀರಾ ನೋಡಿ, ಅದನ್ನು ಹೇಳಿ. ಡೌಟ್ ಮಾಡ್ಕೊಳ್ಬೇಡಿ. ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ಳುವಂಥದ್ದು, ಯಾರಾದರೂ ಮುಂದೆ ಇರುವಂಥ ಪರ್ಸನ್ ನಿಮ್ಮನ್ನು ತುಂಬ ಕೀಳಾಗಿ ನಿಮಗೆ ಡಿಸ್ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ ಮಾತಾಡಿ. Don't you dare lower your voice for anyone. So ನಿಮ್ಮಲ್ಲಿ ಪೈಲ್ ನಂಬರ್ 2 ಪೀಪಲ್, ನಿಮ್ಮಲ್ಲಿ ಎಮೋಷನ್ಸ್ ಇಲ್ಲದೆ ತಗೊಳ್ಳುವಂತಹ ಡಿಸಿಷನ್ಸ್ನ ತಗೊಳ್ಳುವಷ್ಟು ಕ್ವಾಲಿಟಿ ನಿಮ್ಮಲ್ಲಿದೆ. ಓಕೆ, ಸೊ ಯಾವುದೇ ಥರದ ನೀವು ಡಿಸಿಷನ್ಸ್ ತೊಗೊಳ್ತೀರ ನೋಡಿ, ಎಮೋಷ್ನಲ್ ಆಗಿ ತೊಗೊಳ್ಬೇಡಿ. ಇದು ನಿಮ್ಮ ಇಷ್ಟ ದೇವರಿಂದ ನಿಮಗೆ ಮೆಸೇಜ್. ಒಂದು ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2, ನಿಮ್ಮ ಲೈಫಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋದು. ಸೊ ಆದಷ್ಟು ಕ್ವೀನ್ ಆಫ್ ಸೋರ್ಡ್ಸ್ ಆ್ಯಟಿಟ್ಯೂಡ್ನ ಇಟ್ಕೊಳ್ಳಿ. ಓಕೆ, ಬಿಕಾಸ್ ಇವಳು ಅನುಭವಿಸಿದ್ದು ತುಂಬ ಇದೆ. ಸೊ ಹಾಗಾಗಿ ಅವಳು ಯಾರಿಗೂ ಕೂಡ ಎಮೋಷ್ನಲ್ ಅವಳ ಸೈಡನ್ನು ತೋರಿಸೋದಿಲ್ಲ. ಸೊ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಡೋಂಟ್ ಯು ಡೇರ್ ಲೋವರ್ ಯುವರ್ ವಾಯ್ಸ್ ಫಾರ್ ಎನಿವನ್. ಮಾತಾಡಿ. ಓಕೆ, ಸೊ ಹೆದರಿ ಕೂತ್ಕೊಳ್ಳುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮಗೇನು ಹೇಳೋದಿದ್ದನ್ನು ಹೇಳಿಬಿಡಿ. ಓಕೆ, ಬಟ್ ನಾನಿಲ್ಲಿ ಇವಾಗಷ್ಟೇ ಹೇಳಿದೆ, ನಿಮಗೆ ಅಬ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಏನಕ್ಕೆ ಹೇಳಿದೆ ಅಂತಂದರೆ, ಕೆಲವೊಮ್ಮೆ ನೀವು ಹೇಗೆ ಮಾತಾಡ್ತೀರಾ ಅಂತಂದರೆ ಅಗತ್ಯನೇ ಇರೋದಿಲ್ಲ ಅಲ್ಲಿ ಮಾತಾಡುವಂಥದ್ದು, ಬಟ್ ಸ್ಟಿಲ್ ನೀವು ಮಾತಾಡ್ತೀರಾ. ಸೊ ಹಾಗೆ ಮಾತಾಡೋದಕ್ಕೆ ಹೋಗಬೇಡಿ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡಬೇಡಿ. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಏಂಜಲ್ಸ್ ಆ್ಯಂಡ್ ಆನ್ಸೆಸ್ಟರ್ಸಿಂದ ಏನಿದೆ ಅಂತ ನೋಡೋಣ. ಓಕೆ, ಇಲ್ಲಿ ಇನ್ನೊಂದು ಮೆಸೇಜ್ ಸಿಗ್ತಾ ಇದೆ. ನಿಮ್ಮನ್ನು ತುಂಬ ಮಾಡರ್ನ್ ಜಗತ್ತಲ್ಲಿ ಕಳೆದುಕೊಳ್ಳಬೇಡಿ. ಓಕೆ, ಸಮ್ಮರ್. ಓಕೆ, ಬಾಸ್ಕ್, ಎಂಜಾಯ್ ಆ್ಯಂಡ್ ಲೈಟ್. ಸಮ್ಮರ್ ಟೈಮ್ ತುಂಬಾ ನಿಮಗೆ ಸಿಗ್ನಿಫಿಕೆಂಟ್. ಪೈಲ್ ನಂಬರ್ 1 ವಿಂಟರ್ ಇತ್ತು, ಬಟ್ ನಿಮ್ಮಲ್ಲಿ ಸಮ್ಮರ್ ಬರ್ತಾ ಇದೆ. ಸೊ ಸಮ್ಮರಲ್ಲಿ ತುಂಬಾ ಸಿಗ್ನಿಫಿಕೆಂಟ್, ತುಂಬಾ ಸಕ್ಸಸ್ ಸ್ಟೋರಿನ ನೀವು ಬರೀಬೋದು. ಪೈಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಬೀಸ್ ಇದೆ. ಸಮ್ಮರಲ್ಲಿ ತುಂಬ ನೀವು ಇಲ್ಲಿ ತನಕ ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದಕ್ಕೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ಓಕೆ, ಬಾಸ್ಕ್, ಎಂಜಾಯ್ ಆ್ಯಂಡ್ ಲೈಟ್. ಸಮ್ಮರ್ ತಿಂಗಳು ತುಂಬಾ ಲೈಟ್ನೆಸ್, ತುಂಬಾ ಜಾಯ್ ನೋಡ್ತಾ ಇದ್ದೀನಿ ನಾನು ಪೈಲ್ ನಂಬರ್ 1. ಓಕೆ, ಸೊ ಎಸ್ ಪೈಲ್ ನಂಬರ್ 2. ಸೊ ಆದಷ್ಟು ಸೆಲ್ಫ್ ಡೌಟ್ ಮಾಡ್ಕೊಳ್ಬೇಡಿ. ಬಿಕಾಸ್ ನಿಮ್ಮ ಇಲ್ಲಿ ಹೈಯರ್ ಫ್ಯೂಚರ್ ಸೆಲ್ಫ್ ಅದನ್ನು ಹೇಳ್ತಾ ಇದೆ. ಸೆಲ್ಫ್ ಡೌಟ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಯಾವುದರಿಂದ ತುಂಬ ಡಿಸ್ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನು ನೋಡಿ. ಬಿಕಾಸ್ ಇಲ್ಲಿ ಐಸೋಲೇಷನ್ ಕಾರ್ಡ್ ಕೂಡ ಬಂದಿದೆಯಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರಲಿ. ಯಾವುದರಿಂದ ನೀವು ತುಂಬಾ ಡಿಸ್ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ. ಓಕೆ, ದ ಫೈನಲ್ ಒನ್. ಸೊ ಏನಿದೆ ಇದರಲ್ಲಿ ನೋಡೋಣ. ಡಾಕ್ಯುಮೆಂಟ್ ಆ್ಯಂಡ್ ಟ್ರ್ಯಾಕ್ ಯುವರ್ ಗೋಲ್ಸ್, ಡ್ರೀಮ್ಸ್ ಆ್ಯಂಡ್ ಪ್ರೋಗ್ರೆಸ್. ಸೊ ನಿಮ್ಮ ಗೋಲ್ಸ್ ಏನಿದೆ ನೋಡಿ, ಡಾಕ್ಯುಮೆಂಟ್ ಆ್ಯಂಡ್ ಟ್ರ್ಯಾಕ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸನ್ನು ಟ್ರ್ಯಾಕ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ ಡ್ರೀಮ್ಸ್ ಆ್ಯಂಡ್ ಪ್ರೋಗ್ರೆಸ್ ಇದೆ. ಸೊ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗ್ಬೋದು ಪೈಲ್ ನಂಬರ್ 2. ಓಕೆ, ಡಾಕ್ಯುಮೆಂಟ್ ಮಾಡೋದಕ್ಕಲ್ಲಿ ಹೇಳ್ತಾರೆ. ಡಾಕ್ಯುಮೆಂಟ್ ಇನ್ ದ ಸೆನ್ಸ್ ಏನು ಗೊತ್ತಾ,
ನೀವು ಇಲ್ಲಿವರೆಗೆ ಏನೆಲ್ಲ ಮಾಡಿದಿರಿ, ಎಲ್ಲಿ ತಪ್ಪು ಮಾಡಿದಿರಿ, ಎಲ್ಲಿ ಸರಿ ಆಯಿತು, ಎಷ್ಟು ಪ್ರೋಗ್ರೆಸ್ ತೊಗೊಂಡು ಬಂದ್ರಿ, ಸೊ ನಿಮ್ಮ ಡ್ರೀಮ್ಸ್ ಎಷ್ಟು ಫುಲ್ಫಿಲ್ ಆಯಿತು. ಟ್ರ್ಯಾಕ್ ಯುವರ್ ಗೋಲ್ಸ್. ನಿಮ್ಮ ಮುಂದಿನ ಗೋಲ್ಸ್ ಏನು? ಮೇ ಬಿ 3 ಮಂತ್ಸ್ ಗೋಲ್ ಇರ್ಬೋದು. ಮೊದಲಿಗೆ ಸಣ್ಣ 3 ಮಂತ್ಸ್ 1 ಮಂತ್ಸ್ ಗೋಲ್ ಏನಿದೆ ನೋಡಿ, ಅದನ್ನ ಮೊದಲು ಬರೆಯೋದಕ್ಕೆ ಪ್ರಯತ್ನ ಪಡಿ ಆ್ಯಂಡ್ ಅದನ್ನು ಫಾಲೋ ಮಾಡಿ. ಓಕೆ, ಸೊ ಎಸ್, ದಿಸ್ ಇಸ್ ಫೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಶೇರ್, ಲೈಕ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.